ತಾರೋ ಭವಿಷ್ಯ ಏನಕ್ ನಂಬೇಕು, ನಿಮ್ಮನ್ನ ಏನಕ್ ನಂಬೇಕು? ಒಂದ್ಸಲ ಸೆಷನ್ ತಗೊಂಡ್ರೆ ಗೊತ್ತಾಗುತ್ತೆ ಯಾಕೆ ನಂಬೇಕು. ಯಾವ ತರ ತಗೊಂತೀರಾ? ಫಸ್ಟ್ ಡೇಟ್ ಆಫ್ ಬರ್ತ್, ಓಕೆ ಆಮೇಲೆ ಫುಲ್ ನೇಮ್, ಮತ್ತೆ Okay. ಇರೋ ಪ್ಲೇಸ್ ತಗೊಂಡಾದ್ಮೇಲೆ ಎನರ್ಜಿ ಸ್ಪಿಕ್ ಮಾಡ್ತೇವೆ. ನಾನ್ ಬಾಡಿಗೆ ಮನೇಲಿ ಇದ್ದೀನಿ, ಹ್ಮ್ ನನ್ನ ಹುಟ್ಟಿದ ದಿನಾಂಕ ನನಗೆ ಗೊತ್ತಿಲ್ಲ, ಹ್ಮ್ ಸಮಯ ಗೊತ್ತೇ ಇಲ್ಲ ಬಿಡಿ, ಹ್ಮ್ ಏನ್ ಹೇಳ್ತೀರಾ? ಸೊ ನಿಮ್ ಪ್ಲೇಸ್ ಅಟ್ ಪ್ರೆಸೆಂಟ್ ಪ್ಲೇಸ್ ಎಲ್ಲಿದೆ, ನೀವ್ ಎಲ್ಲಿ ಇರ್ತೀರಾ? ನಾನ್ ಬಾಡಿಗೆ ಮನೇಲಿ ಇವತ್ತು ಈ ಊರಲ್ಲಿ ಇರ್ತೀನಿ, ಮುಂದೆ ಇನ್ನೊಂದು ಊರಲ್ಲಿ ನೀವ್ ಇರ್ತೀನಿ. ಯಾವ ಅಂತ ಊರ ಏನ್ ಹೇಳ್ತೀರಾ? ನೀವ್ ಯಾವ ಊರಲ್ಲಿ ಇರ್ತೀರಾ ಹ್ಮ್. ಆ ಊರಿಂದಾನೇ ನಾವ್ ಎನರ್ಜಿ ಪಿಕ್ ಮಾಡೋದು. ನಾವ್ Okay. ಪಿಕ್ ಮಾಡೋದು ಸೋಲ್ ಎನರ್ಜಿ. ನನ್ನ ಎನರ್ಜಿನ ಹೆಂಗ್ ಪಿಕ್ ಮಾಡ್ತೀರಾ? ನೀವ್ ಕಾರ್ಡ್ಸ್ ಅಲ್ಲಿ ಬಂದ್ಬಿಡತ್ತೆ ಅದು. Okay. ಕಾರ್ಡ್ಸ್ ಅಲ್ಲಿ ಬಂದ್ಬಿಡತ್ತೆ. ನಾವು ಸುಮ್ನೆ ಅಂತೂ ಕಾರ್ಡ್ಸ್ ಕನೆಕ್ಟ್ ಆಗಿರಲ್ಲ. ಹಾ. ನಮ್ಗೂ ಒಂದು ಡಿವೈನ್ ಇರತ್ತೆ, ನಮ್ಗೂ ಒಂದು ಸ್ಪಿರಿಟ್ ಅಂತ ಇರತ್ತೆ. ಓಕೆ ಸೊ ನಿಮ್ಗೆ ಗೊತ್ತಲ್ಲ, ವೇದಿಕಾಲ್ ಆದ್ರೆ ಯಕ್ಷಿಣಿನ ಕರೀತಾರೆ ಓಕೆ. ಗೊತ್ತಾ, ಕಿವಿಲ್ ಬಂದು ಯಕ್ಷಿಣಿ ಹೇಳ್ತಾಳೆ ಅಂತ ಹೇಳ್ತೀವಿ. ಸೊ ಇದು ಅದೆಲ್ಲ ನಮ್ಗೂ ನಿಜಾನ ಮೂಢನಂಬಿಕೆನಾ? ನಂಬಿಕೆ ಇಟ್ಕೋಬೇಕು, ಅತಿಯಾದ ಮೂಢನಂಬಿಕೆ ಇಟ್ಕೋಬಾರ್ದು. ಎಲ್ಲರೂ ಕೆಟ್ಟವ್ರು ಇರಲ್ಲ, Okay. ಎಲ್ಲೋ ಒಬ್ರು ಇರ್ತಾರೆ, ಪಾಸಿಟಿವ್ ಆಗಿರೋರು ಇರ್ತಾರೆ, ಒಳ್ಳೇದು ಆಗಿರತ್ತೆ, ಕೆಟ್ಟದ್ದು ಆಗಿರತ್ತೆ. ಅದೇ ನಾವ್ ಯಾರ ಹತ್ರ ತಗೋಬೇಕು, ಅದು ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಷ್ಟೇ. ಬಟ್ ಈ ತಾರೋ ವಿಚಾರದಲ್ಲಿ ಹೇಳ್ತೀನಿ ಕೇಳಿ. ಹಾ, ಹೇಳಿ. ದಿನಾ 1000 ತಾರೋ ರೀಡರ್ಸ್ ಉಟ್ಕೊಂತಾರೆ, ಕಾರ್ಡ್ಸ್ ಪಿಕ್ ಮಾಡ್ತಾರೆ, ಕಾರ್ಡ್ಸ್ ಎನರ್ಜಿ ಇರ್ತಾರೆ. 78 ಕಾರ್ಡ್ಸ್ ಇರತ್ತೆ, ಅದರಲ್ಲಿ ಮೇಜರ್ ಕಾರ್ಡ್ಸ್ ಅಂತ ಇರತ್ತೆ, 22 ಕಾರ್ಡ್ಸ್ ಅಂತ ಇರತ್ತೆ. ಅಲ್ಲಿ ಏನಿರತ್ತೆ, ಒಂದು ಅತಿಯಾದ ಕೆಟ್ಟ ಕಾರ್ಡ್ ಅಂದ್ರೇನೆ ಡೆವಿಲ್ ಕಾರ್ಡ್. ಅದ್ರಲ್ಲಿ 4 ತರ ಆನ್ಸರ್ಸ್ ಬರುತ್ತೆ, ಹಿಂದೆ ಮುಂದೆ ಮತ್ತೆ ಇನ್ನು ಎಷ್ಟು ಕಾರ್ಡ್ಸ್ ಬರುತ್ತೆ ನಮಗ್ ಗೊತ್ತಿರಲ್ಲ. ಇಂಟ್ಯೂಷನ್ ಪ್ರಕಾರ ಹೋಗ್ತಾ ಇರತ್ತೆ. ಆ ಇಂಟ್ಯೂಷನ್ ಯಾವಾಗ ಹೇಳತ್ತೆ ಅದ್ರ ತರಾನೇ ಒಂದ್ ಸ್ಟೋರಿನ ನಾವು ರೈಟ್ ಮಾಡ್ತೀವಿ, ಅದು ನಿಮಗೆ ಕನೆಕ್ಟ್ ಆಗುತ್ತೆ ಕ್ಲೈಂಟ್ಸ್ಗೆ. Okay. ಸೊ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇದಿಷ್ಟು ತಾರೋದಲ್ಲಿ ಬರೋದು. ಜ್ಯೋತಿಷ್ಯದವರು ಮಾಟ ಮಂತ್ರ, ಆ ಪರಿಹಾರ ಈ ಪರಿಹಾರ, ಕೋಳಿ ಕುಯ್ಯೋದು, ಮೇಕೆ ಕಡಿಯೋದು, ಈ ರೀತಿ ತುಂಬಾ ಇದೆ. ನಿಮ್ಮ ಟ್ಯಾರೋದಲ್ಲಿ ಏನಿದೆ? ಒಂದೊಂದ್ ಜಾಗದಲ್ಲಿ ಇರತ್ತೆ. ಒಂದೊಂದ್ ಜಾಗದಲ್ಲಿ ತಾಮಸಿ ಅಂತ ಇದ್ದಾಗ ಅದು ಕೋಳಿ ರಕ್ತ ಅನ್ನೋದು ಕಾಮನ್ ಆಗಿರತ್ತೆ. ಒಂದೊಂದ್ ಕಡೆ ಎನರ್ಜೀಸ್ ಇರತ್ತೆ, ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಒಂದೊಂದ್ ಕಡೆ ಎನರ್ಜೀಸ್ ಇರಲ್ಲ. ತುಂಬಾ ಜನ ಕಮರ್ಷಿಯಲ್ ಆಗೋಗಿದ್ದಾರೆ. ಕಮರ್ಷಿಯಲ್ ಅಲ್ಲಿ ತುಂಬಾ ಜನ ದುಡ್ಡು ಹೇಳ್ತಾರೆ, ದೇವ್ರ ಹೆಸರಲ್ಲಿ ಸುಳ್ಳು ಹೇಳ್ತಾರೆ. ನಮ್ಮನ್ನೇ ಯಾಕೆ ನಂಬೇಕು? ನಾವ್ ಹೇಳ್ತಾ ಇರೋದು ಸೋಲ್ ನ ನಂಬಿ, ನಿಮ್ಮ ಎನರ್ಜೀಸ್ ನ ನೀವು ನಂಬಿ, ನಿಮ್ಮ ಚಕ್ರಾಸ್ ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಎಲ್ಲ ಯೂಶಲಿ ಕನೆಕ್ಟ್ ಆಗುತ್ತೆ ಡಿವೈನ್ ಜೊತೆ. ಈಕ್ವಲ್ ಆಗಿ 7 ಚಕ್ರ ಬ್ಯಾಲೆನ್ಸ್ ಆದವ್ರಿಗೆ ಯಾವುದೇ ಕಾರಣಕ್ಕೂ ಒಂದ್ ಟೆಂಪಲ್ ಹೋಗೋ ಅವಶ್ಯಕತೆನೂ ಇರಲ್ಲ. ಮನೇಲೇ ಕುತ್ಕೊಂಡು ನಿಮ್ಮ ಡಿವೈನ್ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬಹುದು. ಥರ್ಡ್ ಐ ಚಕ್ರ ಓಪನ್ ಆಯ್ತು, ಎದುರುಗಡೆ ದೇವ್ರು ನೀವ್ ಕಣ್ ಮುಚ್ಚಿದ ತಕ್ಷಣ ಆ ದೇವ್ರು ಯಾವ ಸೀರೆ ಉಟ್ಕೊಂಡಿದೆ ಅದು ಇಲ್ಲೇ ಕಾಣ್ಸಕ್ ಶುರುವಾಗುತ್ತೆ. ಈಗ ನಾನೇ ಕೂಡ ಟೆಂಪಲ್ ಹೋಗೋದ್ ಕಮ್ಮಿ ಮಾಡ್ಬಿಟ್ಟಿದೀನಿ. ಓಕೆ. ಸೀರಿಯಸ್ಲಿ ಕಮ್ಮಿ ಮಾಡ್ಬಿಟ್ಟಿದೀವಿ. ಯಾಕಂದ್ರೆ ನಮ್ಗೆ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗುತ್ತೆ. ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಯ್ತು ಅಂದ್ರೆ ಇಂಟ್ಯೂಷನ್ ಪವರ್. ನಾವು ಬರೀ ಜಸ್ಟ್ ಇವಾಗಂತೂ ಬಿಡಿ ಟ್ಯಾರೋ ರೀಡಿಂಗ್ ನ ನಾನು ಒಂದು ಸುಮ್ನೆ ಒಂದು ಜನಕ್ಕೆ ಪ್ರೂಫ್ ಬೇಕು ಅಂತ ಟ್ಯಾರೋ ರೀಡಿಂಗ್ ಸ್ಟಾರ್ಟ್ ಮಾಡಿರೋದು. ಅಂದ್ರೆ ಜನಕ್ಕೆ ಕಾರ್ಡ್ಸ್ ತೆಗ್ದ್ಬಿಟ್ಟು ಹೇಳ್ತಾ ಇರ್ತೀವಿ. ಎಷ್ಟೋ ಸಲ ನಾನು ವಿತೌಟ್ ಟ್ಯಾರೋ ರೀಡಿಂಗ್ ಹಾಗೆ ಪ್ರೆಡಿಕ್ಷನ್ ಕೊಡೋಕ್ ಶುರು ಮಾಡಿರ್ತೀವಿ, ಯಾಕಂದ್ರೆ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗಿರತ್ತೆ.